ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ಎರಡು ಮುಖ್ಯವಾಗಿರುವಂಥ ಮಾಹಿತಿ ಭಾಳ ಜನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗೆ ಸೇಮ್ ಕನ್ಫ್ಯೂಷನ್ ಇದೆ. ಅದಕ್ಕೆ ವಿಡಿಯೋ ಮುಖಾಂತರ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ಸಂಬಂಧಪಟ್ಟಾಗೆ ಮೊದಲನೇ ಡೌಟ್ ಇದೆ. ಭಾಳ ಜನ ಕೇಳ್ತಾ ಇದ್ದಾರೆ, ನಮ್ಮದು 2A 2B 3A ಕ್ಯಾಟಗರಿ ಇದೆಯಾ ಮತ್ತು OBCಯಲ್ಲಿ ಬರ್ತೀವಿ, ಯಾವ ಸರ್ಟಿಫಿಕೇಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು ತಹಸೀಲ್ದಾರ್ರಿಂದ ಪಡ್ಕೊಳ್ಬೇಕಾಗತ್ತೆ. ಯಾವಾಗ ಸೆಂಟ್ರಲ್ ಕೌನ್ಸಿಲಿಂಗ್ನಲ್ಲಿ MCC ಅಂಡರ್ ನಿಮಗೆ OBC ಮುಖಾಂತರ ನಿಮಗೆ ಸೀಟ್ನ ಕ್ಲೇಮ್ ಮಾಡ್ಕೊಳ್ಬೇಕಂದ್ರೆ ಅಂದರೆ ಅಲ್ಲಿ ಯೂಸಲಿ ಕ್ಯಾಟಗರಿ 2A 2B ಅಂತ ಬರೋದಿಲ್ಲ, ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ. ಸೊ ಹಾಗಾಗಿ ಸೆಂಟ್ರಲ್ ಕೌನ್ಸಿಲಿಂಗ್ನ ವರ್ಡ್ ಬಂದಾಗ OBC ಸರ್ಟಿಫಿಕೇಟ್ ನೀವು ಪಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಸೆಂಟ್ರಲ್ ಕೌನ್ಸಿಲಿಂಗ್ ವರ್ಡ್ ಬಂದಾಗ OBC ಅನ್ನೋ ವರ್ಡ್ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಸ್ಟೇಟ್ ಕೌನ್ಸಿಲಿಂಗ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅಂತ ವರ್ಡ್ ಬಂದಾಗ ಪರ್ಟಿಕ್ಯುಲರ್ಲಿ OBC ಅಂಡರ್ ಬರುವಂಥ ಕ್ಯಾಟಗರಿ ಅಂದರೆ 2A 2B 3A 3B, ಸೊ ಈ ರೀತಿ ನಿಮಗೆ ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಓಕೆ, SC/ST ಎರಡು ಕಡೆಯೂ ಸೇಮ್ ಇರುತ್ತೆ, ಸೆಂಟ್ರಲ್ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಸ್ಟೇಟ್ ಕೌನ್ಸಿಲಿಂಗ್ ಆಗಿರ್ಬೋದು. ಬಟ್ OBC ಅನ್ನೋ ವರ್ಡ್ ನೀವು ಸೆಂಟ್ರಲ್ ಕೌನ್ಸಿಲಿಂಗ್ನಲ್ಲಿ ಬಂದಾಗ ಯೂಸ್ ಮಾಡ್ಕೊಳ್ಳಿ. ಆ ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಬೇಕಾಗಿತ್ತು ಅಂದರೆ ಆ ಅಂಡರ್ ಸೀಟ್ನ ಕ್ಲೇಮ್ ಮಾಡ್ಕೊಳ್ಬೇಕಂತಂದರೆ. ಮತ್ತೊಂದು ವೇಳೆ ನಿಮಗೆ ಪರ್ಟಿಕ್ಯುಲರ್ಲಿ KE ಮುಖಾಂತರ ಅಂದರೆ 2A 2B 3A 3B ಕ್ಯಾಟಗರಿ ಈ ರೀತಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕರ್ನಾಟಕದಲ್ಲಿ ಯಾವುದಾದ್ರು KE ಅಂತ ಬಂದಾಗ ದಯವಿಟ್ಟು OBC ಅನ್ನೋ ವರ್ಡ್ ಯೂಸ್ ಮಾಡಬೇಡಿ, ಯಾಕಂದರೆ ಪರ್ಟಿಕ್ಯುಲರ್ಲಿ ಕ್ಯಾಟಗರಿ ನಮಗೆ ಭಾಳ ಮ್ಯಾಟ್ರ್ ಆಗುವಂಥದ್ದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಎರಡು ನಿಮಗೆ ತಹಸೀಲ್ದಾರ್ಲಿಂದ ಪಡ್ಕೊಳ್ಬೇಕಾಗುತ್ತೆ. ಆಮೇಲೆ ಎರಡನೇ ಮಾಹಿತಿ ಏನಪ್ಪ ಅಂತಂದರೆ, ಈ ಒಂದು ನೀಟ್ಗೆ ತಯಾರಿ ಮಾಡುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ KCT ಬರೀಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ಕಂಪಲ್ಸರಿ ಅಂತ ಏನೂ ಇರೋದಿಲ್ಲ, ಆದರೆ ಸ್ಟೇಟ್ನಲ್ಲಿ ನಮಗೆ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ನಮ್ಮ ಸ್ಟೇಟಲ್ಲಿ ನಮಗೆ ಕೌನ್ಸಿಲಿಂಗ್ ಮುಖಾಂತರ ಸೀಟ್ ಪಡ್ಕೊಳ್ಬೇಕು ಅಂತಂದರೆ KE ಮುಖಾಂತರ ಪಡ್ಕೊಳ್ಬೇಕಂದ್ರೆ ನಿಮಗೆ KEನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಕರ್ನಾಟಕ CT ಬರೀಬೇಕಂತೇನು ರೂಲ್ಸ್ ಇರೋದಿಲ್ಲ, ಯಾವುದೇ ರೀತಿ ಮ್ಯಾಂಡೇಟರಿ ಇರೋದಿಲ್ಲ. ಓಕೆ, ಬಟ್ ನಾನು ರೆಕಮೆಂಡೇಷನ್ ಏನಪ್ಪ ಅಂದರೆ, ನಾನು ರೆಕಮೆಂಡ್ ಮಾಡೋದು ಸ್ಟ್ರಾಂಗ್ಲಿ ಏನಂದರೆ KCTನೂ ಬರೀರಿ, ನಿಮಗೊಂದು ಅನುಭವ ಆಗುತ್ತೆ ಪರೀಕ್ಷೆ ಬರೆಯುವಂಥದ್ದು. ಸೊ ಹಾಗಾಗಿ KEಗೆ ರಿಜಿಸ್ಟ್ರೇಷನ್ ಬಿಟ್ಟಾಗ ಆಲ್ಮೋಸ್ಟ್ ಈ ಒಂದು ಸೆಕೆಂಡ್ ಥರ್ಡ್ ವೀಕಲ್ಲಿ ಬರುವಂಥದ್ದು. ಸೊ ಅವಾಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿರ್ತೀನಿ. ಆ ಸಂದರ್ಭದಲ್ಲಿ KCTನೂ ಅಪ್ಲೈ ಮಾಡಿ ನೀವು ಆ ಕಡೆ NTEಗೂ ಎಕ್ಸಾಮ್ ಬರೋದು, ಅಲ್ಲಿನೂ ಸಹ ರ್ಯಾಂಕಿಂಗ್ ಪಡ್ಕೊಂಡ ನಂತರ MBBS ಆಗಿರ್ಬೋದು, ಅಂದರೆ ಆ್ಯಕ್ಚುಲಿ ನೀಟ್ ಬರೆದ್ರೆ MBBS ಆಗಲಿ, ಡೆಂಟಲ್ ಆಗಲಿ, ಆಯುಷಲ್ಲಿ ಬರುವಂಥ ಎಲ್ಲ ಕೋರ್ಸಸ್ಗಳಿಗೆ, ಇವನ್ ನರ್ಸಿಂಗ್ ಸಾಲಿನಲ್ಲಿ ಟ್ರೈ ಮಾಡ್ಬೋದು. ಇವನ್ ವೆಟರ್ನರಿ ಸಹ ನಿಮಗೆ ನೀಟ್ ಮುಖಾಂತರ ಪಡ್ಕೊಳ್ಬೋದು ಸೆಂಟ್ರಲ್ ಕೌನ್ಸಿಲಿಂಗ್ ಮುಖಾಂತರ. ಬಟ್ ಕರ್ನಾಟಕ CT ಬರೋದ್ರಿಂದ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಫಾರ್ಮಾ ಸೈನ್ಸ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, BNS ಆಗಲಿ ಮತ್ತು ನರ್ಸಿಂಗ್ನೂ ಸಹ ಈಗ KCT ಆಧಾರದ ಮೇಲೆ ಇರುವಂಥದ್ದು. ಬಟ್ AHS BPT ಮಾತ್ರ ನೀವು ಕರ್ನಾಟಕ ಸೆಕೆಂಡ್ ಇಯರ್ ರಿಸಲ್ಟ್ ಆಧಾರದ ಮೇಲೆ ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಸೀಟ್ನ ಪಡ್ಕೊಳ್ಬೋದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಕರ್ನಾಟಕ CT ಕಂಪಲ್ಸರಿ ಇರೋದಿಲ್ಲ, ಬಟ್ ನಾನು ರೆಕಮೆಂಡ್ ಮಾಡ್ತೀನಿ, ಬರೆದ್ರೆ ನಿಮಗೊಂದು ಅನುಭವ ಆಗುತ್ತೆ. ಬರೀದೇ ಇದ್ರೂ ಪರವಾಗಿಲ್ಲ, ಡೈರೆಕ್ಟ್ಲಿ ನೀಟ್ಗೆ ಪ್ರಿಪ್ರೇಷನ್ ಮಾಡಿ ನೀಟ್ ಸಂಬಂಧಪಟ್ಟ ಹಾಗೆ ಅಂದರೆ ನಿಮ್ಮ ರ್ಯಾಂಕಿಂಗ್ ನಂತರ ಅದರಲ್ಲಿ ಬರುವಂಥ ಕೋರ್ಸಸ್ಗಳಿಗೆ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ನ ನಿಮ್ಮೊಂದು ರ್ಯಾಂಕಿಂಗ್ ಆಧಾರದ ಮೇಲೆ ಪಡ್ಕೊಳ್ಬೋದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಯಾರಿಗೊಂದು ವೇಳೆ ಅಪ್ಲಿಕೇಶನ್ ಫಾರ್ಮ್ನಿಂದ ಅಪ್ ಟು ನಿಮಗೆ ಕೊನೆಯವರೆಗೂ ಗೈಡೆನ್ಸ್ ಬೇಕಾಗಿತ್ತಂದರೆ ವಾಟ್ಸಪ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇದರಿಂದ ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಾನಲ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಮತ್ತು ಗ್ರೂಪ್ಗಾಗಿ ಕಮೆಂಟ್ ಸೆಕ್ಷನಲ್ಲಿ ಚೆಕ್ ಮಾಡಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆಲ್ಲ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.